ಉಪತಹಶೀಲ್ದಾರ್ ಕಾರ್ಯಾಲಯದ ದುಸ್ಥಿತಿ. ಬಿರುಕು ಬಿಟ್ಟಿರುವ ಕಟ್ಟಡದ ಗೋಡೆಗಳು, ಮೇಲ್ಛಾವಣಿಯ ದೃಶ್ಯಗಳು. ಸಾರ್ವಜನಿಕರ ಅನುಕೂಲಕ್ಕಾಗಿ ಸರ್ಕಾರ ಲಕ್ಷಾಂತರ ರೂಪಾಯಿ ತೆರಿಗೆ ಹಣ ಸುರಿದು ನಿರ್ಮಿಸಿದ ಕಟ್ಟಡವಿದು. ಆದರೆ ಉದ್ಘಾಟನೆಗೂ ಮುನ್ನವೇ ಇದು ಸಾವಿನ ಕೂಪವಾಗಿ ಪರಿಣಮಿಸಿದೆ. ಹೌದು, ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕಕ್ಕೇರಾದಲ್ಲಿ ನೂತನವಾಗಿ ನಿರ್ಮಿಸಿರುವ ಉಪತಹಶೀಲ್ದಾರ್ ಕಾರ್ಯಾಲಯದ ಕಟ್ಟಡ ಕಾಮಗಾರಿ ಮುಗಿತಾ ಇದ್ದಂತೆ ಬಿರುಕು ಬಿಟ್ಟು ದಯನೀಯ ಸ್ಥಿತಿಗೆ ತಲುಪಿದೆ. ಕಕ್ಕೇರ ಮತ್ತು ಸುತ್ತಮುತ್ತಲಿನ ಜನರ ಸಂಕಷ್ಟ ಪರಿಹರಿಸಲು ಸರ್ಕಾರ ಉಪತಹಶೀಲ್ದಾರ್ ಕಚೇರಿಯನ್ನ ಮಂಜೂರು ಮಾಡಿತ್ತು. ನಿರ್ಮಿತಿ ಕೇಂದ್ರಕ್ಕೆ ಕಾಮಗಾರಿಯ ಹೊಣೆ ವಹಿಸಲಾಗಿತ್ತು. ಆದರೆ ಎಂಜಿನಿಯರ್ಗಳ ನಿರ್ಲಕ್ಷ್ಯ ಮತ್ತು ಗುತ್ತಿಗೆದಾರರ ಹಣದಾಸೆಯಿಂದ ಕಟ್ಟಡ ಇದೀಗ ಅಪಾಯಕಾರಿ ಸ್ಥಿತಿಯಲ್ಲಿದೆ. ಕಚೇರಿ ಉದ್ಘಾಟನೆಗೊಳ್ಳುವ ಮುನ್ನವೇ ಗೋಡೆ ಮತ್ತು ಸ್ಲ್ಯಾಬ್ನಲ್ಲಿ ಬೃಹತ್ ಬಿರುಕುಗಳು ಕಾಣಿಸಿಕೊಂಡಿರುವುದು ಜನರಲ್ಲಿ ಭೀತಿ ಎಬ್ಬಿಸಿದೆ. 24 ನ್ಯೂಸ್ ನಮ್ಮ ಕಕ್ಕೇರ ಪಟ್ಟಣಕ್ಕೆ ನಮ್ಮ ನಾಡ ಕಾರ್ಯಾಲಯ ಕಚೇರಿ ಬಂದಿದ್ದೀರಿ. ಯಾಕಂತ ಇಲ್ಲಿ ಕಳಪೆ ಮಟ್ಟ ಆಗಿದೆ ಅಂತೇಳಿ ಎಲ್ಲ ವಿಡಿಯೋ ಮಾಡಿದಿರಿ. ಭಾಳ ಸಂತೋಷ ಆಗ್ತದೆ ನಮ್ಗೆ. ಯಾಕಂತ ಸುಮಾರು 65 ಅಂದಾಜು ಲಕ್ಷ ರೂಪಾಯಿಗಳಲ್ಲಿ ಮಂಜೂರಾಗಿದೆ ಅಂತ ಹೇಳಿದರು. ಆದರೆ ಆ ಮಂಜೂರಾಗಿದೆ ಇಲ್ಲನಲ್ಲ, ಈ ಕಟ್ಟಡ ಒಂದೂವರೆ ವರ್ಷ ಆಯಿತು, ಅಲ್ಲೆಲ್ಲಿ ಸೀಳೆ ಬಿಟ್ಟುಬಿಟ್ಟಿದೆ. ಅದಕ್ಕೆ ಅದು ಯಾಕಂತ ಸಂಬಂಧಪಟ್ಟಂಥ ನಿರ್ಮಿತಿ ಕೇಂದ್ರರು ಸರಿಯಾಗಿ ಕೆಲಸವನ್ನು ಮುಂದೆ ಮಾಡಿಸಿಲ್ಲ. 65 ಲಕ್ಷ ಅಂತಂದರೆ ಸರ್ಕಾರದ ಸಾರ್ವಜನಿಕರ ತೆರಿಗೆ ಹಣದಿಂದಲೇ ಸರ್ಕಾರ ಅದು ಇದು ಮಾಡಿರ್ತದೆ ಇಲ್ಲನಲ್ಲ, ಅದು ಸ್ವಲ್ಪ ಚೆನ್ನಾಗಿ ತಗೊಳ್ಳೋದಿತ್ತು. ಅದು ಭಾಳಷ್ಟು ಇದಾಗಿದೆ. ಇನ್ನಿತರ ಬೇರೆ ಬೇರೆ ಕಾಮಗಾರಿಗಳು ಕೂಡ ಇದೇ ಥರ ಆಗಿದೆ. ಕಟ್ಟಡದಲ್ಲಿ ಬಳಸಲಾಗಿರುವ ಸಿಮೆಂಟ್, ಮರಳು ಮತ್ತು ಕಬ್ಬಿಣದ ಗುಣಮಟ್ಟದ ಬಗ್ಗೆ ಸಾರ್ವಜನಿಕರು ನೇರ ಆರೋಪ ಮಾಡ್ತಾ ಇದ್ದಾರೆ. ನಿರ್ಮಿತಿ ಕೇಂದ್ರದ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸದಿದ್ದೇ ಈ ಕಳಪೆ ಕಾಮಗಾರಿಗೆ ಕಾರಣ ಎಂಬುದು ಸಾರ್ವಜನಿಕರ ಆರೋಪ. ಸರ್ಕಾರದ ದುಡ್ಡು ನೀರು ಪಾಲಾಗ್ತಾ ಇದ್ದು ಭ್ರಷ್ಟಾಚಾರದ ಮಲಿನ ವಾಸನೆ ಇಲ್ಲಿ ಎದ್ದು ಕಾಣ್ತಾ ಇದೆ. 2021-22 ಸಾಲಿನಲ್ಲಿ ಅಂದಿನ ಜಿಲ್ಲಾಡಳಿತ ಮತ್ತು ಅಂದಿನ ಇರ್ತಕ್ಕಂಥ ಸರ್ಕಾರದ ಏನಪ್ಪ ಅಂದ್ರೆ ಕಕ್ಕೇರ ಪಟ್ಟಣಕ್ಕೆ ನಾಡ ಕಾರ್ಯಾಲಯ ಒಂದು ಮಂಜೂರು ಮಾಡಿತ್ತು. ಆ ಕಾಮಗಾರಿ ಏನಪ್ಪ ಈ ಜಿಲ್ಲೆಯ ನಿರ್ಮಿತ ಕೇಂದ್ರವನ್ನು ವಹಿಸಿಕೊಂಡಿದ್ದಾರೆ. ಇಲ್ಲಿಂದವರೆಗೆ ಏನಪ್ಪ ನಿರ್ಮಿಕೊಂಡು ವಹಿಸಿದಂಥ ಕಾಮಗಾರಿ ಏನಪ್ಪ ಸಂಪೂರ್ಣ ಕಳಪೆ ಆಗಿದೆ. ಯಾಕಂದ್ರೆ ಈ ಬಿಲ್ಡಿಂಗ್ ಆಗಲ್ಲ ಈಗ ಯಾರು ನೋಡಿರ್ಬೋದು, ಸಂಪೂರ್ಣ ಸ್ಥಿತಿಗೊಂಡದ. ಯಾಕೆ ಈ ಸ್ಥಿತಿಗೆ ಮಳೆಗಾಲದ ಸಂದರ್ಭದಲ್ಲಿ ಅಲ್ಲಿ ಏನಪ್ಪ ಅಂದ್ರೆ ಅಲ್ಲಿ ಈ ಕಟ್ಟಡ ಕೂಡ ಸೋರಿಕೆ ಆಗ್ತದೆ. ಆದ್ರಿಂದ ಏನಪ್ಪ ನಮ್ಮ ಯಾದಗಿರಿ ಜಿಲ್ಲಾ ಕರ್ನಾಟಕ ರೈತ ಸಂಘ ಖಂಡಿಸ್ತದೆ. ಈಗ ಸ್ಥಳೀಯ ಸಂಘಟನೆಗಳು ಕಠಿಣ ನಿಲುವು ತೆಗೆದುಕೊಂಡಿವೆ. ಕೂಡಲೇ ಜಿಲ್ಲಾಧಿಕಾರಿಗಳು ಉನ್ನತ ಮಟ್ಟದ ತನಿಖೆ ನಡೆಸಬೇಕು. ಕಳಪೆ ಕಾಮಗಾರಿಗೆ ಕಾರಣರಾದ ಎಂಜಿನಿಯರ್ಗಳು ಮತ್ತು ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಅಮಾನತುಗೊಳಿಸಬೇಕು. ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳದೆ ಕಚೇರಿಯನ್ನ ಸ್ಥಳಾಂತರಿಸಬಾರದು. ಒಂದು ವೇಳೆ ನಮ್ಮ ಬೇಡಿಕೆ ಈಡೇರದಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ದಾರೆ. ಈ ಸರ್ಕಾರದಲ್ಲಿ ಏನಪ್ಪ ಅಂದ್ರೆ ನಿಮ್ಮ ಯಾದಗಿರಿ ಜಿಲ್ಲೆತಕ್ಕಂಥ ಎಲ್ಲಾ ನಿರ್ಮಿತ ಕೇಂದ್ರದಲ್ಲಿ ಅವರು ಇಡೀ ಜಿಲ್ಲೆದಂತ ಅಂತ ಇಂಥ ಕಟ್ಟಡ ಅವರು ಕೂಡ ಕಾಮಗಾರಿ ವಹಿಸಿಕೊಂಡಿದ್ದಾರೆ. ಇದೊಂದು ಕಕ್ಕೇರ ಪಟ್ಟಣ ಅಷ್ಟೇ ಅಲ್ಲ, ಈ ಜಿಲ್ಲೆತಕ್ಕಂಥ ಎಲ್ಲಾ ಕಾಮಗಾರಿಗಳ ಕಳ್ಕೊಂಡಿದ್ದಾಗ ಇದು ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟಂತ ಉಸ್ತುವಾರಿ ಸಚಿವರಪ್ಪ ಅಂದ್ರೆ ಸಂಪೂರ್ಣ ಪರಿಶೀಲಿಸಿ ಆ ಇಲಾಖೆ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ ಈ ಕಾಮಗಾರಿ ತಾವೇನಪ್ಪ ಕಮ್ಮಿ ಕೈಗೊಂಡಲ್ಲಿ ಇಡೀ ಜಿಲ್ಲೆಯಾದಂತ ನಮ್ಮ ಕರ್ನಾಟಕ ರಾಜ್ಯ ಸಂಘ ಅಂತ ಮುಮ್ಮದಿಗಳಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಈ ಮೂಲಕ ನಾನು ಹೆಚ್ಚು ಕೊಡ್ತೀನಿ ಬಂದ್ರೆ ಸರ್ಕಾರದ ಯೋಜನೆಗಳು ಬಡವರ ಪಾಲಿಗೆ ಆಸರೆಯಾಗಬೇಕೇ ಹೊರತು ಈ ರೀತಿಯ ಅಪಾಯಕಾರಿ ಕಟ್ಟಡಗಳಾಗಿ ಜನರನ್ನ ಬಲಿ ಪಡಿಬಾರದು. ಅಧಿಕಾರಿಗಳು ಇಂತಹ ಅವಾಂತರಗಳಿಗೆ ಜವಾಬ್ದಾರಿಯನ್ನ ಹೊರಲೇಬೇಕು. ಮಾಧ್ಯಮದ ವರದಿಯಾದರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ತಾರೆಯೇ ಅಥವಾ ಈ ಭ್ರಷ್ಟಾಚಾರವನ್ನ ಮರೆಮಾಚುವ ಪ್ರಯತ್ನ ನಡೆಯುತ್ತದೆಯೇ ಕಾದು ನೋಡಬೇಕಿದೆ. ನ್ಯೂಸ್ 24 ಭಾರತ್, ಯಾದಗಿರಿ.